ಅವಬೋಧ ಸದಾನಂದ ಸದ್ಗುರು ಶ್ರೀ ಅಗಸ್ತೇಶ್ವರರೇ ನಮಸ್ಕಾರ. ಇವತ್ತಿನ ಪ್ರಾಬ್ಲಮ್ ಏನು ಅಂತಂದರೆ, ತುಂಬ ಜನ ನಮ್ಮ ಪ್ರಾಬ್ಲಮ್ ಕೇಳ್ತಾರೆ. ನನಗೆ ಹೆಲ್ತಿನ ಆರೋಗ್ಯದ ಸಮಸ್ಯೆ ತುಂಬ ಇದೆ, ನನಗೆ ತುಂಬಾ ಕಷ್ಟ ಇದೆ, ನನಗೆ ಯಾವ ಡಾಕ್ಟರ್ ಹತ್ರ ಹೋದ್ರು ಏನು ಸರಿ ಆಗ್ತಿಲ್ಲ, ಇದಕ್ಕೆ ಪರಿಹಾರ ಹೇಳಿ. ಇದಕ್ಕೆ ತಾವೇನು ಮಾಡಬೇಕು ಅಂತಂದರೆ, ನಿಮ್ಮ ಮನೆ ನೋಡಿ, ನಿಮ್ಮ ಮನೆ ಸುತ್ತಮುತ್ತ ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ. ಹೊರಟು ಬಂದಾಗೆ ನಿಮ್ಮ ಮನೆ ಮುಂದೆ ಅಪ್ಪಿತಪ್ಪಿ ಏನಾದರೂ ಸಮಾಧಿ ಇದ್ದರೆ ಅದಕ್ಕೆ ಏನು ಮಾಡಿ ಅಂತಂದರೆ, ಸಮಾಧಿ ಯಾವಾಗಲೂ ಮನೆ ಮುಂದೆ ಸಮಾಧಿ ಇರಬಾರ್ದು. ಯಾಕಂದರೆ ಸಮಾಧಿ ಅಂದರೆ ನೆಗೆಟಿವ್ ರೇಸು ತುಂಬ ಇರುತ್ತೆ. ಬಾಗಿಲು ತೆಗೆದ್ರೆ ನಮ್ಗೆ ಯಾವಾಗಲೂ ನಮಗೆ ದೇವಸ್ಥಾನ ಆ ಥರ ಇರಬೇಕು. ಸಮಾಧಿ ಇದ್ರೆ ಮತ್ತೆ ನೆಗೆಟಿವ್ ರೇಸು ಸೀದಾ ಮನೆ ಒಳಗಡೆ ಬರುತ್ತೆ. ನೆಗೆಟಿವ್ ರೇಸ್ ಬಂತಂದರೆ ಆರೋಗ್ಯ ಸಮಸ್ಯೆನೇ ಬರುತ್ತೆ. ಮೇಲೆ ಬ್ಯಾಕ್ ಪೇನ್ ಬರ್ತದೆ, ಕಾಲು ನೋವು ಬರ್ತದೆ, ಶುಗರ್ ಬರ್ತದೆ, BP ಬರ್ತದೆ. ಏನು ಮಾಡಬೇಕಂದ್ರೆ, ನೀವು ಆ ಥರ ಏನಾದರೂ ಇದ್ದರೆ ನೀವು ಮನೇನ ಶಿಫ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಮ್ಗೆ ಏನಾದ್ರು ಮನೆ ಶಿಫ್ಟ್ ಮಾಡೋಕ್ಕಾಗಲ್ಲ ಅಂತಂದರೆ 2 ಮಣ್ಣಿನ ದೀಪ, ತುಪ್ಪ, ಬತ್ತಿ ತೊಗೊಂಡ್ಬಿಟ್ಟು ಸಾಯಂಕಾಲ 6:30 ಬಾಗಿಲಿಗೆ 2 ಮಣ್ಣಿನ ದೀಪ, ತುಪ್ಪ, ಬತ್ತಿ ಹಚ್ಬಿಟ್ಟಿಟ್ಬಿಟ್ಟು 6:30 ಹಚ್ಚಿ 6:45 ಅದು ಉರಿಬೇಕಾಗ್ತದೆ. ಅದಾದಮೇಲೆ ಆಫ್ ಮಾಡಿಬಿಡಿ, ಅದನ್ನು ಬತ್ತಿ ತೆಗೆದುಬಿಡಿ. ದಿನ ಇದೇ ಥರನೇ ತಾವು 9 ದಿನ ಮಾಡಬೇಕು. 9 ದಿನ ಮಾಡಿದ್ರೆ ನಿಮ್ಗೆ ಏನೇ ಆರೋಗ್ಯ ಸಮಸ್ಯೆ ಇದೆ ಸ್ವಲ್ಪ ಕಮ್ಮಿ ಆಗುತ್ತೆ, 25% ಕಮ್ಮಿ ಆಗುತ್ತೆ. ಇಲ್ಲ ಇನ್ನೂ ಸರಿ ಆಗಲಿಲ್ಲ ಅಂತ ಅಂದ್ಕೊಳ್ಳಿ, 25% ಅಷ್ಟೇ ಸರಿ ಆಗೋದು ನಿಮ್ಮ ಆರೋಗ್ಯದ ಸಮಸ್ಯೆ. ಅವಾಗ ಏನು ಮಾಡಿ ಅಂತಂದರೆ, ನೀವು ತುಂಬ ಜನ ಮಾಡ್ತೀರಾ, ಎಲ್ಲ ದೇವಸ್ಥಾನ ಎಲ್ಲರ ಹತ್ರ ಹೋಗಿ ಬರ್ತಾರೆ, ದೇವ್ರ ಹತ್ರ ಹೋಗಿ ಎಲ್ಲರ ಹತ್ರ ಕೇಳ್ಕೊತೀರಾ, ಆದರೆ ನಿಮ್ಮ ಆರೋಗ್ಯ ಸಮಸ್ಯೆ ಪರಿಹಾರ ಆಗಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ, ಆರೋಗ್ಯ ಬೇಕಂದರೆ ಸುಬ್ರಹ್ಮಣ್ಯನ ಮನೆ ಅಕ್ಕಪಕ್ಕ ನೋಡಿ, ಹಳೇ ಸುಬ್ರಹ್ಮಣ್ಯ ಇರಬೇಕು. ತುಂಬ ಈಗ ಓಪನ್ ಆಯಿತು, ಅದಕ್ಕಿಂತ ಬರಬೇಕು. ಹಳೇ ಸುಬ್ರಹ್ಮಣ್ಯ ಯಾವ್ದಾದ್ರು ದೇವಸ್ಥಾನಕ್ಕಿದ್ರೆ ನೀವು ಮಂಗಳವಾರ ರಾಹು ಕಾಲದಲ್ಲಿ ಹೋಗ್ಬಿಟ್ಟು ತುಪ್ಪದ ದೀಪ ಹಚ್ಬಿಟ್ಟು, ನನಗೆ ಆರೋಗ್ಯ ಸಮಸ್ಯೆ ತುಂಬ ಇದೆ, ನನ್ನ ಕಾಪಾಡಿ, ನನಗೆ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ಳಿ. ಇದನ್ನ ಆರೋಗ್ಯ ಸಮಸ್ಯೆ ಪರಿಹಾರ ಒಂದೇ ದೇವರು, ಅದು ಸುಬ್ರಹ್ಮಣ್ಯ ಮಾತ್ರ. ಏನಕ್ಕೆ ಸುಬ್ರಹ್ಮಣ್ಯನೇ ಕೇಳ್ಕೊತೀವಿ ಅಂತಂದರೆ, ನಮ್ಮ ಹಣೆ ಬರ ಹೇಳಿರೋದೇ ಸುಬ್ರಹ್ಮಣ್ಯರು. ಯಾರೇ ಭೂಮಂಡಲ ಹುಟ್ಟಿದ್ರು ಆ ಸುಬ್ರಹ್ಮಣ್ಯನೇ ಹೇಳೋದು, ಹಣೆ ಬರ ಹೇಳಿರೋದು ಸುಬ್ರಹ್ಮಣ್ಯ. ಆದರೆ ಬರ್ದಿರೋದು ಯಾರು ಗೊತ್ತಾ? ಅಗಸ್ತ್ಯೇಶ್ವರ. ಅದಕ್ಕೆ ನಾವೇನು ಮಾಡ್ತೀವಿ, ಅಗಸ್ತ್ಯೇಶ್ವರನ ಮಂತ್ರ, ಅಗಸ್ತ್ಯೇಶ್ವರನ ಪಾದ ಇಟ್ಕೊತೀವಿ. ಅಗಸ್ತ್ಯೇಶ್ವರನ ಯಾವುದೇ ಕಾರಣಕ್ಕೂ ಬಿಡಬೇಡಿ ನೀವು. ನಾವು ದೇವ್ರ ಹತ್ರ ಬಿಗ್ಗೆ ಇಟ್ಕೊಂಡು ತಂದೆ, ನಂಗೆ ಆರೋಗ್ಯ ಸಮಸ್ಯೆ ಇದೆ, ತುಂಬ ಇದೆ, ನಾನು ಕಾಪಾಡಿ ಅಂತ ಕೇಳ್ಕೊಳ್ಳಿ. ಅವಾಗ ಏನು ಮಾಡ್ತಾರೆ, ಅಪ್ಪಿತಪ್ಪಿ ಏನಾದ್ರು ಬರ್ದಿದ್ರೆ, ತಪ್ಪೇನಾದ್ರು ಬರ್ದಿದ್ರೆ 80% ಇವರು ತಿದ್ಬಿಟ್ಟು ಮತ್ತೆ ಬರೀತಾರೆ. ಇವರು ಇನ್ನು 20% ಯಾರೇನು ಮಾಡೋಕ್ಕಾಗಲ್ಲ. ಗಂಡ ಬಂದು ಅದು ನಾವು ಅನುಭವಿಸ್ಲೇಬೇಕು. ಯಾಕಂದ್ರೆ ಹೋದ ಜನ್ಮದ ಕರ್ಮದ ಫಲ ಅದು. ಅದಕ್ಕೆ 80% ಮತ್ತೆ ತಿದ್ದು ಬರೆಯೋದು ಯಾರು ಅಂತಂದರೆ ಶ್ರೀ ಅಗಸ್ತ್ಯೇಶ್ವರ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, 48 ಬಾರಿ ಶ್ರೀ ಅಗಸ್ತ್ಯ ಮಂತ್ರವನ್ನು ದಯವಿಟ್ಟು ಪಠಿಸಿ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ಸಮಸ್ಯೆ ಇದೆ ಅಂದ್ಕೊಳ್ಳಿ, ನಿಮಗೆ ಅಕ್ಕಪಕ್ಕ ಸುಬ್ರಹ್ಮಣ್ಯ ಟೆಂಪಲ್ ಇರಲ್ಲ ಅಂದ್ಕೊಳ್ಳಿ, ಯಾವ ಥರ ತುಂಬ ಹೊಟ್ಟೆ ನೋವು ಬರ್ತಾ ಇದೆ, ನನಗೆ ಕ್ಯಾನ್ಸರ್ ಇದೆ, ಏನಾದ್ರು ತುಂಬ ಪ್ರಾಬ್ಲಮ್ ಇದ್ರೆ ಮಾಡಿ ಅಂತಂದರೆ ಪಳನಿಗೆ ಹೋಗ್ಬಿಟ್ಟು ಮಂಗಳವಾರಕ್ಕೆ ಹೋಗಿ ಪಳನಿಗೆ ಹೋಗ್ಬಿಟ್ಟು ಒಂದು ಅಭಿಷೇಕ ಮಾಡಿಸ್ಬಿಟ್ಟು ನೀವು 2 ಮಣ್ಣಿನ ದೀಪ, ತುಪ್ಪ, ಬತ್ತಿ, ಇದನ್ನ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ದಯವಿಟ್ಟು ಮರಿಬೇಡಿ. ಎಡಂಗೈಲಿ ಇಟ್ಕೊಂಡು ಕೇಳ್ಕೊಂಡು, ಸುಬ್ರಹ್ಮಣ್ಯ ನನಗೆ ಆರೋಗ್ಯ ಕೊಡಪ್ಪ, ತುಂಬ ಸಮಸ್ಯೆ ಇದೆ, ನನಗೆ ಇದರಿಂದ ಪರಿಹಾರ ತೋರ್ಸಪ್ಪ ಅಂದ್ಬಿಟ್ಟು ಮನಸ್ಸಲ್ಲಿ ದೇವ್ರನ್ನ ನಮಸ್ಕಾರ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯ ಅಂದರೆ ಪಳನಿಯಲ್ಲಿರೋ ಸುಬ್ರಹ್ಮಣ್ಯನೇ ನಿಮ್ಮ ಆರೋಗ್ಯನ ಎಲ್ಲ ಕಾಪಾಡುತ್ತೆ. ನಮಃ ಶಿವಾಯ. ಈ ಯೂಟ್ಯೂಬ್ ಚಾನಲ್ ತಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.